ಹೋಗಿ ಅಲಿಯೋದು ಅಂದ್ರೆ ಎಷ್ಟು ಕಷ್ಟ ಅಲ್ವಾ? ಅದ್ರ ಬಗ್ಗೆ ಎಷ್ಟು ಸಫರ್ ಪಡಬೇಕಾಗುತ್ತೆ? ನೀವು ಜೀವನ ಪೂರ್ತಿ ದುಡ್ದಿರಾ ಅಂತ ದುಡ್ಡು ಅದನ್ನ ಕಳ್ಕೊಳ್ಳೋಕೆ ನೀವು ಇಷ್ಟಪಡ್ತೀರಾ? ಇಲ್ಲ ತಾನೇ? ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಒಂದು ಡೈಲಿ ಲಾಗ್ ಥರ ನಂದು ವರ್ಕ್ ಅಥವಾ ಇವತ್ತು ಡೇ ಇನ್ ಮೈ ಲೈಫ್ ನಂದು ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇವಾಗ ಬೆಳಿಗ್ಗೆ ಎದ್ದು ಈಗ ಫ್ರೆಶ್ ಅಪ್ ಆಗಿ ಇವಾಗ ಬಿಸಿನೀರು ಕುಡಿದು ಅದಾದಮೇಲೆ ನನ್ನ ದಿನ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೋದು. ಬನ್ನಿ, ಫಸ್ಟು ಬಿಸಿನೀರು ಕುಡಿಯೋಣ. ಜೀರಿಗೆ ನೀರು ಕುಡಿಯಬೇಕಿತ್ತು. ರಾತ್ರಿ ನಾನು ಜೀರಿಗೆ ನೀರನ್ನ ನೆನೆಸಿಲ್ದೇ ಇರೋ ಕಾರಣ ಇವಾಗ ಬರೀ ಬಿಸಿನೀರು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಕಿಚನಿಗೆ ಹೋಗಿ ಬಿಸಿನೀರನ್ನ ಕುಡಿದು ನೆಕ್ಸ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ರೆಡಿಯಾಗಿ ಸ್ವಲ್ಪ ಇವತ್ತು ಬೇರೆ ಕಡೆ ಹೋಗುತ್ತಿದೆ, ಅದನ್ನು ಮುಗಿಸ್ಕೊಂಡು ಏನೇನು ಮಾಡ್ತೀನಿ, ಹೇಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಬನ್ನಿ. ಇವಾಗ ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರು ಕುಡಿದು ನಂತರ ನಾನು ಇವತ್ತು ಸ್ವಲ್ಪ ಕಾಫಿ ಕುಡಿಬೇಕು, ಯಾಕೆಂದರೆ ಸ್ವಲ್ಪ ನನಗೆ ಹೆಡ್ಏಕ್ ಅನ್ನಿಸ್ತಾ ಇದೆ. ಇವಾಗ 11:45 ಅಥವಾ 12 ಅಷ್ಟರಲ್ಲಿ ನಾನು ಸಿಟಿ ಕೋರ್ಟ್ ಹತ್ರ ಇರಬೇಕು. ಏನಕ್ಕೆ ಹೋಗ್ತಿದ್ದೀನಿ, ಏನು ಪ್ರೊಸೀಜರು ಅನ್ನೋದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಅಲ್ಲಿ ಹೋಗಿ ಯಾರನ್ನು ಮೀಟ್ ಆಗ್ತೀನಿ ಮತ್ತು ಅಲ್ಲಿಂದ ನಾನು ಏನು ತೊಗೊಂಡು ಬರ್ತೀನಿ, ಏನಕ್ಕೆ ಇಷ್ಟು ಅರ್ಜೆಂಟಾಗಿ ಇವತ್ತು ಹೋಗ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬಟ್ ಅದರದ್ದು ಪ್ರೊಸೀಜರೆಲ್ಲ ಹೇಗಿರುತ್ತೆ, ಅದಾದಮೇಲೆ ತೊಗೊಂಡು ಬಂದಾದಮೇಲೆ ಅದನ್ನು ಎಲ್ಲಿಗೆ ತೊಗೊಂಡು ಹೋಗಬೇಕು, ಎಷ್ಟು ಜನಕ್ಕೆ ಅವರು ಕೊಡ್ತಿದ್ದಾರೆ, ಅದನ್ನೆಲ್ಲ ನಾನು ಹೇಗೆ ನಿಭಾಯಿಸ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲೂ ವಿಡಿಯೋನ ಮಿಸ್ ಮಾಡ್ತೇನೆ, ಕೊನೆವರೆಗೂ ನೋಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ನಾನು ಇವಾಗ ಕಾಫಿ ಕುಡಿದು ಬಿಸಿನೀರು ಕುಡಿದು ನೆಕ್ಸ್ಟು ನಾನು ರೆಡಿಯಾಗಿ ಹೊರಡಬೇಕು. ತುಂಬಾ ಕೆಲಸ ಇದೆ. ಸೊ ಬನ್ನಿ, ಅದು ಯಾವ ಥರ ಇರುತ್ತೆ ಪ್ರೊಸೀಜರು, ಏನಕ್ಕೆ ಆ ಥರ ಆಗಿದೆ, ಆಮೇಲೆ ಎಷ್ಟು ಜನಕ್ಕೆ ಆ ಥರ ಬಂದಿದೆ, ಅಷ್ಟು ಜನನೂ ನಾನು ಕರ್ಕೊಂಡು ಹೋಗ್ಬೇಕಾ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಬಟ್ ನಿಮಗೂ ಯೂಸ್ಫುಲ್ ಆಗಿರುತ್ತೆ. ಯಾರ್ಯಾರಿಗೆ ಈ ಥರದಲ್ಲಿ ಪ್ರಾಬ್ಲಮ್ ಆಗಿದೆ ಅಥವಾ ಈ ಥರ ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಯೂಸ್ಫುಲ್ ಆಗಲಿ ಅಂತ. ನೋಡೋಣ ಅದು ಯಾವ ಥರ ಇರುತ್ತೆ ಅಂತ. ನಾನು ಇನ್ ಕೇಸ್ ಆದರೆ ನಾನು ನಮ್ಮ ಲಾಯರ್ ಕಡೆಯಿಂದನೇ ಎಕ್ಸ್ಪ್ಲೈನ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ನನಗೆ ಅದ್ರ ಬಗ್ಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ನಾನು ಡೀಟೇಲಾಗಿ ಹೇಳ್ತೀನಿ ಅಂತಲೇ ಹೇಳ್ಬೋದು. ಸೊ ವಾಚ್ ಮಾಡ್ತಾಯಿರಿ ಏನೇನಾಗುತ್ತೆ ಅಂತ. ನೆಕ್ಸ್ಟು ನಾನು ರೆಡಿಯಾಗಿ ನೆಕ್ಸ್ಟು ಹೋಗುವಾಗ ಸಿಗ್ತೀನಿ. ಫೈನಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಇವಾಗ ನಾನು ಫೈನಲಿ ಆಫೀಸಿಗೆ ಹೊರಟಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. 12 ಅಷ್ಟರಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಹೋಗೋಣ ಬನ್ನಿ. ಇವಾಗ ದೇವರಿಗೊಂದು ನಮಸ್ಕಾರನೂ ಹಾಕ್ಕೊಂಡಾಯಿತು, ಬ್ರೇಕ್ಫಾಸ್ಟ್ ಎಲ್ಲ ತಿಂದಾಯಿತು. ಫೈನಲಿ ನಾನು ರೆಡಿ ಆಗಿದ್ದೀನಿ. ಇವಾಗ ಹೋಗೋಣ ಮೆಟ್ರೋ ಹತ್ಕೊಂಡು. ಇವಾಗ ಮೆಟ್ರೋ ಸ್ಟೇಷನಿಗೆ ನೆಟ್ಕೊಂಡು ಹೋಗ್ತಾ ಇದ್ದೀನಿ. 11 ಆಗಿದೆ. ನೋಡೋಣ, ಅಷ್ಟರೊಳಗಡೆ ರೀಚ್ ಆಗಬೇಕು. ರೀಚ್ ಆಗುವ.
ಆ್ಯಕ್ಚುಲಿ ತಮ್ಮನೇಲಿ ನೀವು ನೋಡಿರ್ತೀರ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ನಾನಿವತ್ತು ಮಾತಾಡೋಕ್ಕೆ ಬಂದಿರೋದು ಹೇಳ್ದೆ ಅಲ್ವಾ ಬೆಳಿಗ್ಗೆನೇ ನಾನು ಹೋಗ್ತಿದ್ದೀನಿ ಅಂತ. ಸೊ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋಣ ಅಂತ. ಇವಾಗ ತುಂಬ ಫ್ರಾಡ್ಗಳಾಗ್ತಿದೆ, ತುಂಬ ಮೋಸ ಆಗ್ತಿದೆ. ಅದರಲ್ಲೂ ಬೆಂಗಳೂರಲ್ಲಂತೂ ತುಂಬಾ ಬೇಡದೇ ಇರೋ ಮೂಢನಂಬಿಕೆನ ಬೇರೆಯವರಲ್ಲಿ ಬಿಂಬಿಸಿ ಅದರಿಂದ ಮೋಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ಒಂದು ಕೇಸ್ ವಿಷಯವಾಗಿ ನಾನು ಈಚೆ ಹೋಗಿದ್ದೆ. ಅದರಲ್ಲೇ ಒಂದು ಸ್ವಲ್ಪ ನನಗೆ ಇವ್ರದ್ದು ಒಂದು ನೋಡಿ ಅರೆಸ್ಟ್ ವಾರೆಂಟ್ ಸಿಕ್ಕಿದೆ ನನಗೆ. ಇದು ಏನು ಕೇಸ್ ಅಂದರೆ, ನಿಧಿ ಸಿಗುತ್ತೆ ಅಥವಾ ಏನೋ ಈ ಥರ ಪೂಜೆ ಮಾಡಿದರೆ ಏನೋ ಒಳ್ಳೆಯದಾಗುತ್ತೆ, ಪೂಜೆ ಮಾಡೋದ್ರಿಂದ ನಿಧಿ ಸಿಗುತ್ತೆ ಅಂತ ಬೇರೆ ಯಾರೂ ಅಲ್ಲ, ಹೈಲಿ ಕ್ವಾಲಿಫೈಡು, ಆಲ್ರೆಡಿ ಅವರು ಗೌರ್ಮೆಂಟ್ ಜಾಬಲ್ಲಿ ಇರೋ ಅಂಥ ಒಬ್ಬ ವ್ಯಕ್ತಿಗೆ ಯಾವ ಥರ ಇವರು ಮೋಸ ಮಾಡಿ ಅಮೌಂಟ್ ಇಸ್ಕೊಂಡಿದ್ದಾರೆ. ಇದನ್ನು ಇವಾಗ್ಲೂ ಇವ್ರುಗಳು ನಂಬ್ತಾರ ಅನ್ನೋದೇ ನನಗೊಂದು ಆಶ್ಚರ್ಯ. ಒಳ್ಳೆ ಕ್ವಾಲಿಫೈಡ್ ಇದ್ದಾರೆ, ಎಜುಕೇಟೆಡ್ಡು, ಮನೆ ಕಡೆನೂ ಚೆನ್ನಾಗಿದ್ದಾರೆ, ವರ್ಕು ಮಾಡ್ತಾರೆ, ಗೌರ್ಮೆಂಟ್ ಎಂಪ್ಲಾಯ್ ಅಂದರೆ ಎಷ್ಟು ಇದಾಗಿರ್ತಾರೆ. ಅವರ ಲೈಫ್ ಟೈಮು ಏನು ಸೇವಿಂಗ್ಸ್ ಮಾಡ್ಕೊಂಡು ಬಂದಿದ್ರು ಅದನ್ನೆಲ್ಲ ಈ ಥರ ಯಾರೋ ಒಬ್ಬರಿಗೆ ಅವರು ಈ ಥರ ಮೋಸ ಮಾಡಿ ಇಸ್ಕೋತಾರೆ ಅಂದರೆ ಅವರು ಯಾವ ಥರ ಇರ್ಬೋದು, ಯಾವ ಥರ ಇವ್ರನ್ನ ಮಂಗ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ಹೇಳ್ತೀನಿ. ಇವತ್ತು ಹೋಗಿದ್ವಿ ನಾನು ನನ್ನ ಫ್ರೆಂಡು ಇದನ್ನೇ ಇಸ್ಕೊಂಡು ಬರೋಣ ಅಂತ. ಇವಾಗ ಬೇರೆ ಬೇರೆ ಕಡೆ ಔಟ್ ಆಫ್ ಸ್ಟೇಟ್, ಇವಾಗ ಕಾಶಿ ಆ ಥರ ಕೇರಳ ಎಲ್ಲ ಕರ್ಕೊಂಡು ಹೋಗಿ ಅವರಿಗೆ ಈ ಥರ ಹಿಂಗೆ ನಿಧಿ ಬರುತ್ತೆ ಅಂತ ಯಾರ್ಯಾರೋ ಆ ಮಂತ್ರವಾದಿ ಆ ಥರದವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು, ಅವರಿಂದ ದುಡ್ಡು ವಸೂಲಿ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದಾರೆ. ಅದರಲ್ಲೂ ಬೆಂಗಳೂರಲ್ಲಿ ಎಸ್ಪೆಷಲಿ ಟಾರ್ಗೆಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಥರ ಗೌರ್ಮೆಂಟ್ ಎಂಪ್ಲಾಯೀಸ್ನ ಅಥವಾ ಒಳ್ಳೆ ಯಾರು ಮನೆ ಕಡೆ ಚೆನ್ನಾಗಿದ್ದಾರೆ, ಯಾರ ಹತ್ರ ದುಡ್ಡಿದೆ ಆ ಥರದವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಲೇ ನಾನು ಹೇಳ್ಬೋದು. ಅವ್ರ ಹತ್ರ 50 ಲಕ್ಷ ಇಸ್ಕೊಂಡಿದ್ದಾರೆ. ಇವ್ರನ್ನ ಯಾರು ಕರ್ಕೊಂಡು ಹೋಗ್ತಾ ಇದ್ದಾನೆ, ಯಾರು ಬ್ರೈನ್ ವಾಶ್ ಮಾಡಿದ್ನಲ್ಲ, ಅವ್ರ ಮನೆಗೆ ಇವರು ಒಂದಿನ ಹೋಗಿದ್ದಾರೆ. ಆತ ಹಿಂಗೆ ಪೂಜೆ ಮಾಡ್ತಾ ಕೂತಿದ್ದಾನೆ. ಇವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಹೋಗಿದ್ದಾರೆ ದುಡ್ಡು ಕೇಳೋಣ ಅಂತ. ಆತ ಹೇಳೋದು, ನಾನು ದೇವಿನ ನಗು ಬರುತ್ತೆ ನನಗೆ, ದೇವಿನ ಆಹ್ವಾನ ಮಾಡಿ ಇಲ್ಲಿ ಕೂರಿಸ್ತಾ ಇದ್ದೀನಿ, ನಾನು ದೇವಿ ಜೊತೆ ಮಾತಾಡ್ತಿದ್ದೀನಿ ಅಂತ ಎಲ್ಲ ಹೇಳಿ, ನೋಡಿ ದೇವಿ ನನ್ನ ಜೊತೆ ಮಾತಾಡ್ತಿದ್ದಾಳೆ ಅಂತ ಈ ಥರ ಹುಚ್ಚಾಟಗಳನ್ನೆಲ್ಲ ಮಾಡಿ ಅವರಿಗೆ ಭಯಪಡಿಸೋದು, ಬೇರೆ ಬೇರೆ ಥರದ್ದೆಲ್ಲ ನಾನು ನಿಮಗೆ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅನ್ನೋದು. ಅವರು ಹೆಂಗೋ ಸೇಫರ್ ಸೈಡ್ ಇರಲಿ ಅಂತ ಚಕ್ಕಿಸ್ಕೊಂಡಿದ್ದಾರೆ. ಅದನ್ನು ಬೌನ್ಸ್ ಮಾಡಿ ಇವಾಗ ಅದು ವಾರೆಂಟ್ ಎಲ್ಲ ಆಗಿದೆ ಅಂತಲೇ ಹೇಳ್ಬೋದು. ಯಾವ ಥರ ಮಂಗ ಮಾಡಿದ್ದಾನೆ ಅಂದರೆ ನಿಜವಾಗ್ಲೂ ಹೇಳೋದಕ್ಕೆ ಕಾಮಿಡಿ ಅನಿಸುತ್ತೆ ನನಗೆ. ಅವ್ರು ಹೇಳ್ಬೇಕಾದ್ರೆ ನನಗೆ ಕಾಮಿಡಿ ಅನಿಸೋದು. ಪಾಪ ನಮ್ಮ ಲಾಯರು ಬೇಜಾರು ಮಾಡ್ಕೋತಾರೆ ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ನಾನು ನನ್ನ ಫ್ರೆಂಡು. ಆತ ಯಾರೋ ಅವನ ಹೆಸರೆಲ್ಲ ಮೆನ್ಷನ್ ಮಾಡೋದು ಬೇಡ. ಆತ ಹೇಳಿದ್ನಂತೆ ಈ ಥರ ಆಗ್ಬಿಡುತ್ತೆ, ಅದು ಬಂದುಬಿಡುತ್ತೆ ಪೂಜೆಗೆ, ಈ ಥರ ಕೂತ್ಕೊಬಿಡ್ಬೇಕು ಅಂತ ಹೇಳಿದಂತೆ. ಅದಾದಮೇಲೆ ಅವನಿಗೇನೋ ಹಲ್ಲು ಮುರಿದೋಗಿತ್ತಂತೆ. ಹಲ್ಲು ಮುರಿದೋಗಿರೋದಕ್ಕೋಸ್ಕರ ಅದು ನಿಧಿ ಮೇಲೆ ಬಂದಿಲ್ಲ, ಎಲ್ಲದು ಕರೆಕ್ಟಾಗಿರಬೇಕು, ಪ್ರೊಸೀಜರ್ ವೈಸೇ ಆಗಬೇಕು, ಅದಕ್ಕೆ ಅದೇ ಆದಂಥ ಆಚರಣೆಗಳು ಅದೆಲ್ಲ ಇದೆ ಅಂತ. ಇದನ್ನೆಲ್ಲ ಈಗಲೂ ಇವಾಗ 21ನೇ ಶತಮಾನದಲ್ಲಿರೋ ನಾವುಗಳು ಈಗಲೂ ನಂಬ್ತಾರೆ. ಹೋಗಲಿ, ಅವ್ರು ಎಷ್ಟೊಂದು ಓದಿರ್ತಾರೆ, ತಿಳ್ಕೊಂಡಿರ್ತಾರೆ. ನಾನು ಅದೇ ಹೇಳೋದು, ಎಜುಕೇಟೆಡ್ಗಳೇ ಆಗಿ ಈ ಥರ ಮೂಢನಂಬಿಕೆಗಳಿಗೆ ದಾಸರಾಗ್ತಿದ್ರೆ, ಹಂಗೆ ನೋಡೋದಿದ್ರೆ ನಮ್ಮ ಅಜ್ಜಿ ನಮ್ಮ ತಾತ ಅವರೆಲ್ಲ ಜಾಸ್ತಿ ಇವಾಗ ಯಾರು ಹಿಂಗೆ ಪೂಜೆ ಮಾಡ್ತಾರೆ, ಶಾಸ್ತ್ರ ಕೇಳೋದು ಅದನ್ನೆಲ್ಲ ನಂಬ್ತಾನೆ ಇರಲಿಲ್ಲ. ಇವ್ರುಗಳಿಗೆ ಹೋಲ್ಸ್ಕೊಂಡ್ರೆ ಅವರೇ ಪರವಾಗಿಲ್ಲ. ಇವಾಗ ದೇವರಿಲ್ಲ ಅಂತ ನಾನು ನಂಬಲ್ಲ, ಇವಾಗ ದೇವ್ರ ಜೊತೆ ಯಾರು ಮಾತಾಡ್ತಾರೆ ಅಂದರೆ ಅದನ್ನೆಲ್ಲ ನಂಬಲ್ಲ ಅಂತಲ್ಲ, ನಾನು ನಂಬ್ತೀನಿ, ನನಗೂ ನಂಬಿಕೆ ಇದೆ ದೇವ್ರ ಬಗ್ಗೆ. ಬಟ್ ಇವ್ರುಗಳು ಯಾಕೆ ಈ ಥರ ಒಂದು ಮೂಢನಂಬಿಕೆಗೆ ದಾಸರಾಗಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಓದಿದ್ದೀನಿ ರಾಮಕೃಷ್ಣ ಪರಮಹಂಸರವ್ರದ್ದು, ಅವರು ಕಾಳಿ ಜೊತೆ ಮಾತಾಡ್ತಿದ್ರು ಅನ್ನೋದನ್ನೆಲ್ಲ ನಾನು ಅವರ ಬುಕ್ಕಲ್ಲಿ ನಾನು ಓದಿದ್ದೀನಿ. ಆಮೇಲೆ ರಾಮಕೃಷ್ಣ ಪರಮಹಂಸವರು ವಿವೇಕಾನಂದವ್ರ ತಲೆ ಮೇಲೆ ಕಾಲಿಡ್ದಾಗ ಅವರಿಗೆ ಅಲ್ಲಿ
ಜ್ಞಾನೋದಯ ಆಗಿದ್ದು ಅದೆಲ್ಲ ನಾನು ಓದಿದ್ದೀನಿ. ಓಕೆ, ಅದನ್ನೆಲ್ಲ ನಾನು ನಂಬ್ತೀನಿ. ಬಟ್ ಇವಾಗಿನ ಇದರಲ್ಲೂ ಈ ಥರದ್ದು ಒಂದು ಮೋಸ ಹೋಗ್ತಿದ್ದಾರಲ್ಲ ಅನ್ನೋದು ಒಂದು. ನಂತರ ಇದೇ ವಿಷಯನ ಇನ್ನೊಂದು ಕೆಲವೊಂದು ವಿಷಯಗಳ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅದನ್ನೇನು ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ. ಬಟ್ ನಮ್ಮ ಲಾಯರ್ದು ಅಂದರೆ ನಾನು ಇದು ಕೋರ್ಟಿಗೆ ಹೋಗಿದ್ದೆಲ್ಲ ವಿಡಿಯೋನ ಸ್ವಲ್ಪ ಹಾಗೇ ಮಾಡಿದ್ದೀನಿ. ನೀವು ನೋಡ್ಬೋದು ನಾನು ಹೋಗಿ ಅಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಂಡಿರೋದೆಲ್ಲ. ಬಟ್ ಇವಾಗ ನಾನು ಇದನ್ನು ಹೇಳ್ಬೇಕನ್ನಿಸ್ತು. ಯಾಕೆಂದರೆ ಅಟ್ಲೀಸ್ಟ್ ಬೇರೆಯವರಿಗೆ ಯೂಸ್ ಆಗಲಿ, ನಿಮ್ಮಂಥವ್ರು ಯಾರಾದರೂ ನೋಡ್ತಿರ್ತಾರಲ್ವ ವಿಡಿಯೋ, ಅಂಥವ್ರಿಗೆ ಯೂಸ್ ಆಗಲಿ, ಒಂದು ಜನರಲ್ ಅವೇರ್ನೆಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸುಮಾರು ಈ ಥರದ್ದು. ಆಮೇಲೆ ಇನ್ನೊಂದು ಇದೇ ವಿಷಯವಾಗಿ ಅಲ್ಲಿ ಮಾತಾಡ್ತಿದ್ದವ್ರ ಜೊತೆ ನಾನು ಮಾತಾಡ್ತಿರ್ಬೇಕಾದ್ರೆ ನನಗೆ ಕೆಲವೊಂದು ವಿಷಯ ನನ್ನ ಕಿವಿ ಮೇಲೆ ಬಿತ್ತು. ಈಗ RBIಯಿಂದ ಅಪ್ರೂವ್ ಆಗಿದೆ, ನಮಗೆ ಇಷ್ಟು ಕೋಟಿ ದುಡ್ಡು ಬರುತ್ತೆ, ನೀವು ಇದಕ್ಕೆ ದುಡ್ಡು ಹಾಕಿ ನಿಮಗೆ ಇಷ್ಟು ಕೋಟಿ ಬರುತ್ತೆ, ನಿಮ್ಮನ್ನು ಇದರಲ್ಲಿ ಪಾರ್ಟ್ನರ್ ಮಾಡ್ಕೋತೀವಿ ಅಂತ ಎಲ್ಲ ಹೇಳಿ ಈ ಥರ ಎಲ್ಲ ಸುಮಾರು ದೋಖಗಳಾಗ್ತಿದೆ ಬೆಂಗಳೂರಲ್ಲಿ. ಎಷ್ಟು ಅಂದರೆ ನಾನು ಹೇಳೋದು, ಇವಾಗ RBIಯಿಂದ ಅಷ್ಟೊಂದು ಅಪ್ರೂವ್ ಆಗುತ್ತೆ ಅಂದರೆ ಕ್ಯಾಶ್ ಏನಕ್ಕೆ ಬರುತ್ತೆ, ಅಕೌಂಟಲ್ಲಿ ತಾನೇ ಇರುತ್ತೆ. ಬಟ್ ಇವ್ರುಗಳಿಗೆ ಅದೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದು ಗೊತ್ತಾಗಲ್ಲ. ಹಿಂಗೆ ಯಾರೋ ಒಬ್ಬರು ಆನೆಕಲ್ಲವ್ರಂತೆ, ಅವ್ರಿಗೆ ಗೊತ್ತಿರೋರಿಗೆ ಹೇಳ್ತಿದ್ರಂತೆ, ಹಿಂಗೆ ಜನರಲ್ಲಾಗಿ ಮಾತಾಡಬೇಕಾದ್ರೆ ಈ ವಿಷಯನೂ ಬಂತು. ಹಿಂಗೆ ಲಾರಿಲಿ ದುಡ್ಡೆಲ್ಲನೂ ಇದು ಮಾಡಿ ಟಾರ್ಪಲ್ ಹಾಕಿ ಹಗ್ಗ ಕಟ್ತಿದ್ದಾರೆ, ಇನ್ನೇನು ದುಡ್ಡು ಬಂದುಬಿಡುತ್ತೆ, ನಿಮಗೆ ಎಷ್ಟು ಕೋಟಿ ಬೇಕು ಕೊಟ್ಬಿಡ್ತೀವಿ. ಇವ್ರು ದುಡ್ಡು ಅಂದರೆ ಏನು ಅಂದ್ಕೊಂಡಿದ್ದಾರೆ, ಸರಿ ಆಯಿತು, ದುಡ್ಡಿನ ವ್ಯಾಮೋಹ ಮನುಷ್ಯಂಗಿದೆ, ನಾನು ಚೆನ್ನಾಗಿರಬೇಕು, ನಾನು ಇದು ಮಾಡಬೇಕಂತ ಕಷ್ಟಪಡ್ದಲ್ಲೇ ಇದೆಲ್ಲ ಬರುತ್ತೆ ಅಂದರೆ ನಂಬ್ತೀರಾ ನೀವು? ಎಷ್ಟು ವರ್ಷ ಸೇವಿಂಗ್ಸ್ ಮಾಡಿ ಕೂಡಿಟ್ಟ ಹಣ ಓಕೆ, ಅದನ್ನು ಇನ್ನೊಬ್ಬರಿಗೆ ಈ ಥರ ಬರುತ್ತೆ ಅನ್ನೋ ದುರಾಸೆಗೋಸ್ಕರ ಕೊಟ್ಟು ನಿಮ್ಮ ದುಡ್ಡನ್ನ ನೀವೇನಕ್ಕೆ ವೇಸ್ಟ್ ಮಾಡ್ಕೋತೀರಾ? ಬರುತ್ತೆ, ವ್ಯವಹಾರಗಳಿಲ್ಲ ಅಂತ ಹೇಳಲ್ಲ ನಾನು, ಆ ಥರ ಬಿಸ್ನೆಸ್ ಇಲ್ಲ ಅಂತ ಹೇಳಲ್ಲ, ಇದೆ. ಬಟ್ ಪರ್ಸನ್ ನೋಡಿ, ಇವಾಗ ಬೇರೆ ಏನೋ ಕತೆ ಹೇಳ್ತಾನೆ ಅನ್ನೋದಕ್ಕಿಂತ ಇವಾಗ ಫೇಕ್ ಡಾಕ್ಯುಮೆಂಟ್ಸ್ನೇ ಕ್ರಿಯೇಟ್ ಮಾಡ್ತಾರೆ. ಅಂಥದ್ರಲ್ಲಿ ನೀವು ಈಗೆಲ್ಲ ಹೇಳೋದ್ರಿಂದ ನೀವು ಹೇಗೆ ನಂಬ್ತೀರಾ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಇದು ಒಂದು. ಆಮೇಲೆ ಕೆಲವೊಂದು ಚಕ್ಕದು ಕೆಲವರಿಗೆ ಡೌಟ್ಸ್ ಇದೆ, ಅದ್ರದ್ದು ಒಂದು ಕ್ಲಿಯರ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಸಪ್ರೇಟು ಇವಾಗ ನಾನು ಹೈಲೈಟ್ ಮಾತ್ರ ಹೇಳ್ತೀನಿ, ಚಕ್ಕದು ಸಪ್ರೇಟಾಗಿಯೇ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಇವಾಗ ಕೆಲವೊಂದು ಬೇಕಾಗಿರೋ ಇನ್ಫಾರ್ಮೇಷನ್ ಅಷ್ಟೇ ನಾನು ಹೇಳ್ತೀನಿ. ಇವಾಗ ಕೆಲವ್ರು ಕೇಳ್ತಾರೆ, ಚೆಕ್ಕು ಸ್ಟಾಪ್ ಪೇಮೆಂಟ್ ಆಗಿದೆ, ಅದನ್ನು ನಾವು ಕೇಸ್ ಹಾಕ್ಬೋದಾ ಅಥವಾ ಚೆಕ್ ಬೌನ್ಸ್ ಮಾಡಿ ಕೇಸ್ ಹಾಕ್ಬೋದಾ ಅಂತ ಕೇಳ್ತಾರೆ. ಹೌದು, ಖಂಡಿತವಾಗೂ ಹಾಕ್ಬೋದು. ಆ ಥರ ಇದ್ದರೆ ಇವರು ಫ್ರಾಡ್ ಮಾಡೋದಕ್ಕೋಸ್ಕರನೇ ಸ್ಟಾಪ್ ಪೇಮೆಂಟ್ ಮಾಡಿದ್ದಾರೆ ಅಂತ ಆಗುತ್ತೆ. ಹಾಗಾಗಿ ನೀವು ಅದ್ರ ಬಗ್ಗೆ ವಾದ ಮಾಡ್ಬೋದು. ಅಂದರೆ ನಾನು ಹೇಳೋದು ಇಲ್ಲಿ ಕರೆಕ್ಟಾಗಿರೋ ಎಲ್ಲ ಅದ್ರ ಬಗ್ಗೆ ಡೀಟೇಲಾಗಿ ಥಿಯರಿಟಿಕಲಿ ಪ್ರಾಕ್ಟಿಕಲಿ ಚೆನ್ನಾಗಿ ತಿಳ್ಕೊಂಡಿರೋ ಅಂಥ ಲಾಯರ್ ಹತ್ರ ನೀವು ಹೋದರೆ ಖಂಡಿತ ಅದು ನಿಮಗೆ ಯೂಸ್ ಆಗುತ್ತೆ. ಅಥವಾ ಏನೋ ದುಡ್ಡಿಗೋಸ್ಕರ ಇದು ಮಾಡೋರ ಹತ್ರ ನಿಜವಾಗಿಯೂ ಹೋಗಬೇಡಿ. ಅದಾದಮೇಲೆ ನೆಕ್ಸ್ಟು ನಾವು ಬೇರೆ ಯಾವಾಗಲೂ ಚೆಕ್ ಇಸ್ಕೊಂಡಿದ್ವಿ, ಸುಮಾರು ವರ್ಷದಿಂದ ನಾವು ಹಿಂದೆನೇ ಚೆಕ್ ಇಸ್ಕೊಂಡಿದ್ವಿ, ಅದು ವರ್ಕ್ ಆಗುತ್ತಾ, ಅದನ್ನು ನಾವು ಚೆಕ್ ಬೌನ್ಸ್ ಮಾಡ್ಬೋದಾ? ನೀವು ಡೇಟ್ ಹಾಕಿಲ್ಲ ಅಂದರೆ ಇವಾಗಿನ ಡೇಟ್ ಹಾಕಿ ನೀವು ಬೌನ್ಸ್ ಮಾಡ್ಬೋದು. ಬಟ್ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ವಿಜಯ ಬ್ಯಾಂಕ್ ಬಂದು ಬರೋಡಾ ಬ್ಯಾಂಕ್ ಆಗಿದೆ. ಆವಾಗಲೇ ಬ್ಯಾಂಕಿಂದ ಒಂದು ಇನ್ಫಾರ್ಮೇಷನ್ ಬಂದಿತ್ತು, ಏನಂತ, ಇವಾಗ ಹಳೆ ಚೆಕ್ಕು ಯಾರು ಇಸ್ಕೊಂಡಿದ್ದೀರಾ ಅವರು ಹೊಸ ಚೆಕ್ ಇಸ್ಕೋಬೇಕು ಅಂತ. ಆ ಥರ ನೀವು ಮಾಡಿದ್ದೀರಾ? ಈಗ ವಿಜಯ ಬ್ಯಾಂಕ್ದು ಚೆಕ್ ಇದ್ದರೆ ಅದು ಕನ್ಸಿಡರ್ ಆಗಲ್ಲ, ಬರೋಡಾ ಬ್ಯಾಂಕ್ ಚೆಕ್ಕೆ ಆಗಬೇಕು, ಅದು ಕನ್ಸಿಡರ್ ಮಾಡಲ್ಲ. ಅದು ಒಂದಾಯಿತು. ಇವಾಗ ಸುಮಾರು ಬ್ಯಾಂಕ್ಗಳು ಮರ್ಜ್ ಆಗಿದ್ದಾವೆ, ಹಾಗಾಗಿ ನೀವು ಇದು ಮಾಡ್ಬೋದು. ಕೆಲವರು ಸ್ಟಾಪ್ ಪೇಮೆಂಟ್ ಮಾಡ್ತಾರೆ ಅಥವಾ ಅಕೌಂಟು ಕ್ಲೋಸ್ ಮಾಡಿಸ್ತಾರೆ ಆ ಬ್ಯಾಂಕಿಂದ. ಅದೆಲ್ಲ ಏನೇ ಆದ್ರೂ ಇವಾಗ ಪ್ರೆಸೆಂಟ್ ಚೆಕ್ಕು ಅಥವಾ ಆ ಬ್ಯಾಂಕ್ ಚೆಕ್ಕು ರನ್ನಿಂಗಲ್ಲಿದ್ದರೆ ಅಥವಾ ಬ್ಯಾಂಕ್ ಇಲ್ಲ ಇವಾಗ ಏನು ಮರ್ಜ್ ಆಗಿದೆ ನೋಡಿ, ಅದೇನೂ ನಡೀತಿಲ್ಲ, ಮರ್ಜ್ ಆಗಿಲ್ಲ ಬ್ಯಾಂಕು, ಇವಾಗ SBI ಅಂದರೆ SBI ಏನಿದೆ ಆ ಥರ ಇದ್ದರೆ ಖಂಡಿತ ನಡೆಯುತ್ತೆ. ಕೆನರಾ ಅಂದರೆ ಕೆನರಾ, ಆ ಥರ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಚೆಕ್ಕು ನಡೆಯುತ್ತೆ. ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ಒಂದು. ಆಮೇಲೆ ಚೆಕ್ ಬೌನ್ಸ್ ಮಾಡಿದರೆ ಅದ್ರ ದುಡ್ಡು ಬರುತ್ತಾ? ಕೆಲವ್ರು ಹೇಳ್ತಾರೆ ಚೆಕ್ ಬೌನ್ಸ್ ಕೇಸೆಲ್ಲ ನಡೆಯಲ್ಲ ಅಂತ. ಖಂಡಿತವಾಗಿಯೂ ನಡೆಯುತ್ತೆ. ಅದಕ್ಕೆ ಅದರದ್ದೇ ಆದಂಥ ಪ್ರೊಸೀಜರ್ ಗೊತ್ತಿರಬೇಕು. ಅದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂಡಿರೋರಾದರೆ ಖಂಡಿತವಾಗ್ಲೂ ನೀವು ಕೊಟ್ಟಿರೋ ದುಡ್ಡು ವಾಪಸ್ ಬರುತ್ತೆ. ಸೊ ಇದಾಗಿತ್ತು. ಚೆಕ್ದೇ ಇನ್ನೊಂದು ದಿನ ನಾನು ವಿಡಿಯೋ ಮಾಡ್ತೀನಿ. ಐ ಹೋಪ್ ನಾನು ಹೇಳೋದು
ಇಷ್ಟು ದಿನ ಕೂಡಿರ್ತೀವಿ. ಒಂದು ಪೈಸೆನೂ ದುಡಿಯೋದಕ್ಕೆ ಇವಾಗ ಎಷ್ಟು ಕಷ್ಟ. ಇವಾಗ ಹೇಳ್ಬೋದು, ಅಯ್ಯೋ ಬಿಡು ದುಡಿಬೋದು, ಸಂಬಳ ಜಾಸ್ತಿ ಬರುತ್ತೆ, ಏನೇ ಇರ್ಬೋದು. ಬಟ್ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡೇ ಅಲ್ವಾ. ಬೇರೆಯವರು ಈ ಥರ ಮಾಡಿದಾಗ ಆಬ್ವಿಯಸ್ಲಿ ಬೇಜಾರು ಆಗೇ ಆಗುತ್ತೆ. ಇದನ್ನು ತಿಳ್ಕೊಂಡು ಮುಂದೆ ಒಳ್ಳೆ ರೀತಿ ಇದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಷಯ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಒಳ್ಳೊಳ್ಳೆ ಕಂಟೆಂಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಬ್ರೀಫಾಗಿ ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.